ಇವತ್ತು ಬಳ್ಳಾರಿಗೆ ಭೇಟಿ ಕೊಡುವಂತ ಸಂದರ್ಭದಲ್ಲಿ ನಮ್ಮ ಮಾಜಿ ಆರೋಗ್ಯ ಸಚಿವರು ಶ್ರೀರಾಮುಲುರವರು ಮತ್ತು ಜೊತೆಯಲ್ಲಿ ಎಲ್ಲ ಅನೇಕ ಸ್ನೇಹಿತರು ಇವತ್ತು ಈ ಒಂದು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಶಾಸಕರಾದ ಕಂಪ್ಲಿ ಗಣೇಶ್ ಅವರು ಕೂಡ ಇದ್ದಾರೆ ಹಾಗೂ ಮತ್ತೊಬ್ಬರು ಶಾಸಕರು ಸೋಮಶೇಖರ್ ಮಾಜಿ ಶಾಸಕರು ಸೋಮಶೇಖರ್ ರೆಡ್ಡಿ ಅವರು ಕೂಡ ಇದ್ದಾರೆ. ಇವತ್ತು ಅವರು ಎತ್ತಿರುವಂತಹ ವಿಷಯಗಳ ಬಗ್ಗೆ ನಾನೀಗ ಬಳ್ಳಾರಿಯಲ್ಲಿ ಈಗಾಗಲೇ ನಾವು ಏನು ಈ ಅಸಹಜವಾದಂಥ ಸಾವುಗಳಾದಾಗ ನಮಗೆ ಮಾಹಿತಿ ಬಂದಿದ್ದ ತಕ್ಷಣವೇ ನಾನೇ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅವರಿಗೆ ಸಂಪರ್ಕ ಮಾಡಿ ನೀವು ಕೂಡಲೇ ಹೋಗಿ ಏನಾಗಿದೆ ಯಾಕಂತ ಹೇಳಿದ್ರೆ ಇದು ಈ ರೀತಿಯಾಗಿ ಏಪ್ರಿಲ್ ತಿಂಗಳಿಂದ ನವೆಂಬರ್ವರೆಗೂ ಯಾವುದೋ ಒಂದು ಸಾವು ಕೂಡ ಈ ಆಸ್ಪತ್ರೆಗಳಾಗಿರಲಿಲ್ಲ. ದಿಢೀರಾಗಿ ಈ ಥರ ಆಗ್ತಾ ಇರುವಂಥದ್ದು ನನಗೆ ಗಮನಕ್ಕೆ ಬಂದಿದ್ದ ತಕ್ಷಣವೇ ನಾನು ಆವಾಗಲೇ ಕಳಿಸ್ಕೊಟ್ಟೆ ಒಂದು ವರದಿಯನ್ನು ತೊಗೊಂಡು ಬರಬೇಕು ಅಂತ ಏನಾಗಿದೆ ಅಂತ. ಆ ವರದಿ ಬಂದಿದ್ದ ತಕ್ಷಣವೇ ನಾವು ಅದರಲ್ಲಿ ಅವರು ಆಸ್ಪತ್ರೆಯ ವೈದ್ಯರು ಯಾವುದೂ ಕೂಡ ಲೋಪದೋಷಗಳು ಮಾಡಿಲ್ಲ, ಬೇರೆ ಏನೋ ಆಗಿರಬೇಕು ಅಂತ ಹೇಳಿ ಕೆಲವು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ತದನಂತರ ನಮಗೂ ಆ ಸಂದರ್ಭದಲ್ಲಿ ನಾನು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೆ, ಈ ಥರ ನಮಗೆ ಈ ಒಂದು IV ಫ್ಲೂಯಿಡ್ ಬಗ್ಗೆ ಅನುಮಾನ ಇದೆ ಅಂತ ಕಾಣ್ತಾ ಇದೆ, ಇದರ ಬಗ್ಗೆ ಎಲ್ಲ ಟೆಸ್ಟ್ಗಳು ಕೂಡ ಮಾಡಿಸ್ತೀವಿ ಅಂತಲೂ ಕೂಡ ನಾನು ಹೇಳಿದೆ. ಯಾಕೆಂದರೆ ಈ IV ಫ್ಲೂಯಿಡ್ ಹಿಂದೆ ಮಾರ್ಚ್ ತಿಂಗಳಲ್ಲೇ ಕೆಲವು ನಮಗೆ ಸಮಸ್ಯೆಗಳು ಬಂದಿತ್ತು. ಆವಾಗ ನಾನು ಕೂಡಲೇ ಇಡೀ ರಾಜ್ಯದಲ್ಲೇ ಅದನ್ನು ಸ್ಟಾಪ್ ಮಾಡಿಸಿದ್ದೆ. ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ಕೂಡ ಟೆಸ್ಟ್ ಮಾಡಿಸಿದ್ದು. ಆವಾಗ ಇನಿಷಿಯಲಲ್ಲಿ 4 ರಿಪೋರ್ಟಲ್ಲಿ ಅದು ಫೇಲ್ ಆಗಿ ಬಂತು. ಫೇಲ್ ಆಗಿ ಬಂದ ತಕ್ಷಣ ನಾನು ಅದನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದೆ. ಬ್ಲ್ಯಾಕ್ ಲಿಸ್ಟ್ ಮಾಡಿದಾಗ ಅವ್ರು ಮತ್ತೆ ಕೋರ್ಟ್ಗೆ ಹೋಗಿ ಸ್ಟೇ ತಂದರು. ಆಮೇಲೆ ಸೆಂಟ್ರಲ್ ಲ್ಯಾಬ್ಗೆ ಅವ್ರು ಕಳಿಸ್ಕೊಟ್ರು. ಸೆಂಟ್ರಲ್ ಲ್ಯಾಬು ಸರಿ ಇದೆ ಅಂತ ಹೇಳಿದ್ರು, ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬು. ಆದರೂ ನಾವೇನು ಮಾಡಿದ್ವು, ಆಮೇಲೆ ಇನ್ನು ಉಳಿದಿರೋದು ಕೂಡ 90 ಸ್ಯಾಂಪಲ್ಸ್ ಬ್ಯಾಚಸ್ ಟೆಸ್ಟ್ ಮಾಡಿದ್ರು. ಅದರಲ್ಲಿ ಕೂಡ ಸ್ವಲ್ಪ ಫೇಲಿಯರ್ಗಳು ಬಂತು. ಆಮೇಲೆ ನಾವು ಇಡೀ ರಾಜ್ಯದ ಎಲ್ಲೂ ಕೂಡ ಬಿಡುಗಡೆ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಕೇಂದ್ರದ ಲ್ಯಾಬು ಕೂಡ ಸರಿ ಇದೆ ಅಂತ ಹೇಳ್ತಾ ಇದೆ, ನಮ್ಮ ಲ್ಯಾಬ್ ಸರಿ ಇಲ್ಲ ಅಂತ ಹೇಳಿ ನಾವು ಇದು ಬಿಡುಗಡೆ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ತದನಂತರ ಈ ಡೆಂಗ್ಯೂ ಪ್ರಕರಣಗಳು ಬಂದಾಗ ಈ IV ಫ್ಲೂಯಿಡ್ ಅವಶ್ಯಕತೆ ಹೆಚ್ಚಿತ್ತು. ಅವಾಗ ನಾವು ಮತ್ತೊಮ್ಮೆ ಎಲ್ಲ ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಿಸಿದ್ರು. ಟೆಸ್ಟ್ ಮಾಡಿಸಿದಾಗ ನ್ಯಾಷನಲ್ ಅಕ್ರೆಡಿಟೆಡ್ ಲ್ಯಾಬ್ಸಲ್ಲಿ ಅವರೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಆದರೂ ಕೂಡ ನಾವು ಅದನ್ನು ಹಿಂಜರಿಕೆ ಇಟ್ಕೊಂಡಿದ್ದೆವು. ಅಂದರೆ ಯಾಕಂದರೆ ಎಲ್ಲ ಇನ್ನೊಂದ್ಸಲ ಚೆಕ್ ಮಾಡಿಸಿರ್ತೀವಿ, ಎಲ್ಲ ಚೆಕ್ ಮಾಡಿಸಿದ ನಂತರ ಯಾವುದು ನಮ್ಮ ಪ್ರಕಾರ 22 ಸ್ಯಾಂಪಲ್ಗಳು ರಿಜೆಕ್ಟ್ ಆಗಿತ್ತು ಅದನ್ನು ನಾವು ಬಿಡುಗಡೆ ಮಾಡಲೇ ಇಲ್ಲ. ಸೆಂಟ್ರಲ್ ಲ್ಯಾಬ್ ಅವರು ಕೂಡ ಅಪ್ರೂವ್ ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಬಿಡುಗಡೆ ಮಾಡಲಿಲ್ಲ. ಉಳಿದಿರೋದು ನಮ್ಮಲ್ಲೂ ಸರಿ ಇದೆ, ಅವರು ಸರಿ ಇದೆ ಅಂತ ಹೇಳಿದ್ರೆ ಮಾತ್ರ ನಾವು ಅದನ್ನು ಬಿಡುಗಡೆ ಮಾಡೋದು. ಸೊ ನಮ್ಗೆ ಅದ್ರ ಬಗ್ಗೆ ಅನುಮಾನ ಅಂತ ಈಗಲೂ ಕೂಡ ಇದೆ. ಅದ್ರ ಬಗ್ಗೆ ನಮ್ಗೆ ಸಂಶಯ. ಈಗ ಇನ್ನೂ ಅದರ ಬಗ್ಗೆ ಎಲ್ಲ ಈಗ ಬಳ್ಳಾರಿಗೆ ಬಂದಿರುವಂಥ ಸ್ಯಾಂಪಲ್ಸನ್ನು ಕೂಡ ಎಷ್ಟಕ್ಕೆ ಕಳಿಸಿದ್ದೀವಿ ಮತ್ತು ಇದನ್ನು ಬೇರೆ ಬೇರೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಹೋಗಿದೆ. ಆದ್ದರಿಂದ ಈಗ ನಾವು ಇದು ಪ್ರಕರಣ ಗೊತ್ತಾಗಿದ್ದ ತಕ್ಷಣ ಅವತ್ತೇನೆ ನಾನು ಎಲ್ಲ ಕಡೆ ಸ್ಟಾಪ್ ಮಾಡಿಸ್ದೆ. ಯಾಕೆ ಇದನ್ನು ಎಲ್ಲೂ ಉಪಯೋಗ ಮಾಡಬಾರ್ದು ಅಂತ ಆ ಕಂಪನಿ ಮೇಲೂ ಕೂಡ ಈಗ ನಾವು ಪ್ರಾಸಿಕ್ಯೂಷನ್ ಮಾಡೋದು ಕೂಡ ಮೂವ್ ಮಾಡ್ತಾ ಇದ್ದೀವಿ. ಆಮೇಲೆ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಅವ್ರಿಗೂ ಕೂಡ ನಾವು ಬರೆದಿದ್ದೀವಿ, ಈ ಥರ ನಾವು ಫೇಲ್ ಮಾಡೋದು, ನೀವು ಅಪ್ರೂವ್ ಮಾಡೋದು, ನಾಳೆ ಕೋರ್ಟ್ಗೆ ಹೋದರೆ ಯಾವುದು ಹೇಳ್ತದೆ, ಏನು ಮಾಡ್ಬೇಕು ನಮ್ಮ ಮುಂದಕ್ಕೆ ಅಂತ ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ನೀವು ಕೂಡ ನಮ್ಗೆ ಗೈಡ್ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಡ್ರಗ್ ಕಂಟ್ರೋಲ್ ಆಫ್ ಇಂಡಿಯಾಗೂ ಕೂಡ ಬರೆದಿದ್ದೀವಿ. ಸೊ ಇದೆಲ್ಲ ಒಂದು ಕಡೆ ಇರಲಿ. ಆದರೆ ಏನೇ ಇರಲಿ, ಇಲ್ಲ ಆಗಿರುವಂಥದ್ದು ಖಂಡಿತವಾಗಿಯೂ ಇದು ನಾವು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ನಮ್ಮ ಡ್ರಗ್ ಕಂಟ್ರೋಲನ್ನು ಕೂಡ ಸಸ್ಪೆಂಡ್ ಮಾಡೋದು ಮತ್ತು ನಮ್ಮ MD ಅವ್ರಿಗೂ ಕೂಡ ಶೋ ಕಾಸ್ ನೋಟಿಸ್ ಇಶ್ಯೂ ಮಾಡಿದ್ವಿ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನು. ಆಮೇಲೆ ನಮ್ಮ ಒಬ್ಬರು ಅಧಿಕಾರಿನೂ ಕೂಡ ನೇಮಿಸಿದ್ದೇವೆ. ಅವರು ಈಗ ಇದನ್ನು ಪೂರ್ತಿಯಾಗಿ ತನಿಖೆ ಮಾಡಿ ಯಾವುದನ್ನು ಕೂಡ ಮುಚ್ಚು ಹಾಕುವಂಥ ಪ್ರಶ್ನೆ ಬರೋದಿಲ್ಲ. ಇದರಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಈ ವರ್ಷ ಏಪ್ರಿಲ್ ತಿಂಗಳಿಂದ 127 ಮೆಟರ್ನಲ್ ಡೆತ್ಸ್ ಆಗಿದೆ ಕರ್ನಾಟಕದಲ್ಲಿ. ಸೊ ಪ್ರತಿಯೊಂದು ಮೆಟರ್ನಲ್ ಡೆತ್ ಅನ್ನು ಕೂಡ ಆಡಿಟ್ ಮಾಡಿಸಿ ಅಂತ ಹೇಳಿದ್ವಿ. ಏನಾಗಿದೆ, ಹೇಗೆ ತೀರ್ಕೊಂಡ್ರು ಅವರು, ಸಹಜವಾದಂಥ ರೀತಿಯಲ್ಲಿ ತೀರ್ಕೊಂಡ್ರ, ವೈದ್ಯಕೀಯ ಕಾರಣಗಳನ್ನ ತೀರ್ಕೊಂಡ್ರ, ಬೇರೆ ಏನಾಗಿದೆ ಅಂತ ಪೂರ್ತಿ 327 ಕೂಡ ನೀವು ಒಂದು ನನಗೆ ರಿಪೋರ್ಟ್ ಬೇಕು ಅಂತ ಕೂಡ ಹೇಳಿದ್ವಿ. ಮತ್ತು ಬೇರೆ ಬೇರೆ ಕಡೆ ಮಾಹಿತಿಯನ್ನು ಕೂಡ ಸಂಗ್ರಹಣೆ ಮಾಡಿ ಅಂತ ಹೇಳಿದ್ವಿ. ಈಗ ಇಲ್ಲಿ ಬಳ್ಳಾರಿದು ಕೂಡ ಇನ್ನೊಂದು ಉನ್ನತ ಮಟ್ಟದ ಒಂದು ತನಿಖೆಯನ್ನು ಕೂಡ ಮಾಡಿಸ್ಬೇಕು ಅಂತ ಇದ್ದೀವಿ. ಅಂದರೆ ವೈದ್ಯರ ಒಂದು ತಂಡವನ್ನು ಕಳಿಸಿ ಇದರಲ್ಲಿ ಕರೆಕ್ಟಾಗಿ, ಯಾಕಂದರೆ ಇದು ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಬಂದು ಹೋಗಿದ್ದಾರೆ, ಇನ್ನೂ ಅದಕ್ಕಿಂತ ಅಧಿಕೃತವಾದಂಥ, ಅದಕ್ಕಿಂತ ಸ್ವಲ್ಪ
ಉನ್ನತ ಮಟ್ಟದ ಒಂದು ಕಳಿಸ್ಕೊಟ್ರು. ಯಾಕಂದ್ರೆ ನಮಗೆ ಒಂದು ಸತ್ಯಾಂಶ ಗೊತ್ತಾಗ್ಬೇಕು, ಹೇಗಾಯ್ತು ಏನಾಯ್ತು, ಮತ್ತೆ ಇದು ಮತ್ತೊಮ್ಮೆ ಆಗ್ಬಾರ್ದು. ಯಾವುದೇ ಒಂದು ಸಾವು ಅದು ತಡೆ ಹಿಡಿಯಬಹುದಾದಂಥ ಸಾವಾಗಿದ್ರೆ ಅದು ಅವಕಾಶ ಕೊಟ್ಟಿರೋಂಥದ್ದು ನಮಗೊಂಥರ ಬಹಳ ನೋವಿನ ಸಂಗತಿ. ಅದು ಯಾರು ಕೂಡ ಆ ಥರ ಅದಕ್ಕೋಸ್ಕರನೇ ಖಂಡಿತವಾಗಿಯೂ ನಮ್ಮ ಮುಖ್ಯಮಂತ್ರಿಯವರು ಕೂಡ ಸಭೆ ಮಾಡಿದ್ದಾರೆ, ನಾನು ಸಭೆ ಮಾಡಿದೆ, ಎಲ್ಲ ಅಧಿಕಾರಿಗಳು ಕೂಡ ಕರ್ಸ್ಕೊಂಡಿದ್ದೀವಿ, ಎಲ್ಲ ಥರ ಯೋಚನೆ ಮಾಡ್ತಾ ಇದ್ದೀವಿ. ಹೇಗೆ ಯಾಕಂತ ಹೇಳಿದ್ರೆ ಇದು ನಮ್ಮ ದೇಶದಲ್ಲಿ ಇದಕ್ಕೆ ಸಹನೆ ಇರಬಾರ್ದು. ನಾವೇನು ಇಂಥ ಸಂದರ್ಭ ಆದಾಗ ನಾವು ಪ್ರೊಟೆಸ್ಟ್ ಮಾಡ್ಬಿಡ್ತೀವಿ, ಹೇಳ್ಬಿಡ್ತೀವಿ, ಮತ್ತೆ ಅದನ್ನು ಮರೆತುಬಿಡ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ನಿಮ್ಮ ಪ್ರೊಟೆಸ್ಟು ಕೂಡ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಸರಿನೇ, ನಾನೇನು ತಪ್ಪಂತ ಹೇಳೋದೇ ಅಲ್ಲ, ಯಾಕಂದರೆ ಮಾಡಬೇಕು.